ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡುತ್ತಿದ್ದೀರಿ ಅಮೋಘ ಟೆಕ್ ಯೂಟ್ಯೂಬ್ ಚಾನಲ್. ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ, ಈ ಒಂದು ಅಪ್ಲಿಕೇಶನ್ ಕಾಣಿಸ್ತಿದ್ದಿಲ್ಲ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೇ ಪ್ರಶ್ನೆ ಆಗಲಿ, ಯಾವುದೇ ಒಂದು ನಿಮಗೆ ಮಾಹಿತಿ ಬೇಕಾದರೂ ಕೂಡ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಹೇಗೆ ಪಡೆದುಕೊಳ್ಳಬೇಕೆಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇನೆ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆಲ್ಗೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ. ಏಕೆಂದರೆ ನಾನು ಇನ್ನಿತರ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದ್ರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಮೊದಲು ತಲುಪ್ತದೆ. ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆಯವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಸರಿಯಾಗಿ ಹೇಳಿದಂಥ ಮಾಹಿತಿ ತಿಳಿಯೋದಿಲ್ಲ. ನಾನು ಕೆಲವು ಕಾರಣಗಳಿಂದ ಒಂದು 15 ದಿನಗಳ ಕಾಲ ವಿಡಿಯೋ ಮಾಡಿ ಬಿಡೋಕ್ಕಾಗಿಲ್ಲ. ಇವಾಗ ನಾನು ಡೈಲಿ ವಿಡಿಯೋಗಳನ್ನು ಬಿಡುತ್ತೇನೆ. ಹಾಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಇವಾಗ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡೋಣ. ಈ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಮೊದಲಿಗೆ ಪ್ಲೇಸ್ಟೋರ್ನಲ್ಲಿ ಬರೋಣ. ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡಬೇಕು ChatGPT ಅಂತೇಳಿ. ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ChatGPT ಅಂತೇಳಿ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿ ಓಪನ್ ಆಗಿದೆ. ಇದು ಇವಾಗ ಅಪ್ಡೇಟ್ ಕೇಳುತ್ತಿದೆ. ಅಪ್ಡೇಟ್ ಮಾಡೋಣ. ಒಂದು 5 ಸೆಕೆಂಡ್ ವೇಟ್ ಮಾಡಬೇಕು, ಇನ್ಸ್ಟಾಲ್ ಆಗುವವರೆಗೂ ಅಥವಾ ಅಪ್ಡೇಟ್ ಕೊಡುವವರೆಗೂ. ನಂತರ ಇವಾಗ ಇದನ್ನು ಓಪನ್ ಮಾಡೋಣ. ನೋಡ್ಬೋದು, ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅದು ಬಂದಿರುತ್ತೆ. ನೀವು ಇಮೇಜ್ ಕೂಡ, ಅಂದರೆ ನೀವು ಒಂದು ಫೋಟೋ ಕ್ಲಿಕ್ ಮಾಡಿ ಇಮೇಜ್ ಕೂಡ ಇದರ ಒಳಗಡೆ ಸೆಲೆಕ್ಟ್ ಮಾಡಿದರೆ ಆ ಇಮೇಜ್ ತಕ್ಕಂತೆ ಆನ್ಸರ್ ಕೂಡ ಬರುತ್ತದೆ. ಇವಾಗ ಇಲ್ಲಿ ನಾವು ಒಂದು ಮೆಸೇಜ್ ಚಾಟ್ ಮಾಡೋಣ. ಏನಂತ ಹೇಳಿ ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಸೆಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಬೇಕು. ನೀವು ಕ್ವಶನ್ ಆ ಒಂದು ಅಪ್ಲಿಕೇಶನ್ಗೆ ಕ್ವಶನ್ ನೀವು ಮಾಡುತ್ತಿದ್ದೀರಿ. ಡೈರೆಕ್ಟ್ ಯಾರು ಅಂತ ಹಾಕಿದರೆ ಸರಿಯಾಗಿ ಅಂದರೆ ಆನ್ಸರ್ ಕರೆಕ್ಟ್ ಬರುತ್ತದೆ, ಸ್ವಲ್ಪ ಡಿಫರೆಂಟ್ ಬರುತ್ತದೆ. ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿ ನಾವು ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಇವಾಗ ನಾವು ಸರ್ಚ್ ಅಂತ ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಏರೋ ಮಾರ್ಕ್ ಕಾಣ್ತದೆ ನೋಡಿ ಮೇಳಗಡೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಸರ್ಚಿಂಗ್ ಆಗುತ್ತಿದೆ. ನೀವು ನೋಡ್ಬೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 2014ರಿಂದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಫೆಬ್ರವರಿ 16, 2025ರಂದು ಅವರು ನವದೆಹಲಿ ಭಾರತದ ಮಂಟಪದಲ್ಲಿ ನಡೆದ ಭಾರತ ಟೆಕ್ಸ್ 2025 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು, ಮತ್ತು ಅವರ ವಾಯ್ಸ್ ಕೂಡ ಕೊಡ್ಬೋದು ನೀವು. ನರೇಂದ್ರ ಮೋದಿ ಅವರ ಸಾರಾಂಶ. ಕನ್ವರ್ಟಿಂಗ್ ಆಗುತ್ತಿದೆ. ನರೇಂದ್ರ ಮೋದಿ ಅವರ ನಾವು ಸರಿಯಾಗಿ ಓದಬೇಕು ಸಾರಾಂಶ ಅನ್ನೋದು. ಇವಾಗ ನೋಡಿ, ಇದರ ಮೇಲೆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನರೇಂದ್ರ ಮೋದಿಯವರ ಸಾರಾಂಶ ಬರುತ್ತಿದೆ. ಇವಾಗ ನೋಡ್ಬೋದು ನೀವು, ನರೇಂದ್ರ ಮೋದಿಯವರ ಮೊದಲಿನ ಹೆಸರು ನರೇಂದ್ರ ದಾಮೋದರ ದಾಸ್ ಮೋದಿ ಅವರು 1950 ಸೆಪ್ಟೆಂಬರ್ 17ರಂದು ಗುಜರಾತ್ನ ವಡ್ನಗರದಲ್ಲಿ ಜನಿಸಿದರು. ಬಡ ಕುಟುಂಬ ಜನಿಸಿದ ಅವರು ಬಾಲ್ಯದಲ್ಲಿ ತಮ್ಮ ತಂದೆ ಚಹಾ ಅಂಗಡಿಯಲ್ಲಿ ಚಹಾ ಮಾಡುತ್ತಿದ್ದರು. ಅವರ ಒಂದು ಇತಿಹಾಸನೂ ಇಲ್ಲಿ ಬರುತ್ತದೆ.
ಈ ಥರ ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಯೂಟ್ಯೂಬ್ನಲ್ಲಿ ಬಂದು ಅಮೋಘ್ ಟೆಕ್ ಅಂತ ಹೇಳಿ ಸರ್ಚ್ ಮಾಡಿ. ನರೇಂದ್ರ ಮೋದಿಯವರ ಸಾರಾಂಶ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕುತ್ತೇನೆ. ಈ ಥರ ನೀವು ಸರ್ಚ್ ಮಾಡಿ ಅಥವಾ ವಾಯ್ಸ್ ಮುಖಾಂತರ ಕೂಡ ನೀವು ಈ ಒಂದು ಅಪ್ಲಿಕೇಶನನ್ನು ಸರಿಯಾದ ರೀತಿಯಲ್ಲಿ ಬಳಸಬಹುದು. ಇವಾಗ ನೀವು ಡಿಗ್ರಿ ಆಗಿದ್ದರೆ ಡಿಗ್ರಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಇವಾಗ ನೋಡ್ಬೋದು. ನೀವು ಪೊಲಿಟಿಕಲ್ ಸೈನ್ಸ್ ಅಂದರೆ ಇವಾಗ ನಾನು ಸರ್ಚ್ ಮಾಡುತ್ತೇನೆ. ಇವಾಗ ನಾವು ಇಂಗ್ಲೀಷ್ನಲ್ಲಿ ನೋಡೋಣ. ಏನಪ್ಪ ಅಂದರೆ ವಾಟ್ ಈಸ್ ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್. ಇವಾಗ ಇದು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ನಾವು ಸರ್ಚ್ ಮಾಡಿದರೆ, ಪೊಲಿಟಿಕಲ್ ಸೈನ್ಸ್ ಈಸ್ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಗೌರ್ಮೆಂಟ್ ಪೊಲಿಟಿಕಲ್ಸ್ ಆ್ಯಂಡ್ ಪೊಲಿಟಿಕಲ್ ಬಿಹೇವಿಯರ್. ಇಟ್ ಎಕ್ಸಾಮಿನೇಷನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್, ದ ಪ್ರೊಸೆಸ್ ಆಫ್ ಗೌರ್ಮೆಂಟ್ಸ್ ಆ್ಯಂಡ್ ದ ಥಿಯರಿಟಿಕಲ್ ಫೌಂಡೇಶನ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್. ಈ ಥರ ನಿಮಗೆ ಪೊಲಿಟಿಕಲ್ದು ಮಾಹಿತಿ ಕೂಡ ಬರುತ್ತದೆ. ಅದು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಸರ್ಚ್ ಮಾಡ್ಬೋದು ಅಂದರೆ ಕನ್ನಡದಲ್ಲಿ ಸರ್ಚ್ ಮಾಡ್ಬೋದು. ರಾಜ್ಯಶಾಸ್ತ್ರ ಎಂದರೇನು ಅಂಥೇಳಿ. ರಾಜ್ಯಶಾಸ್ತ್ರ ಎಂದರೇನು ಅಂಥೇಳಿ. ರಾಜ್ಯಶಾಸ್ತ್ರವು ರಾಜ್ಯ ಸರ್ಕಾರ, ರಾಜಕೀಯ ಪ್ರಕ್ರಿಯೆಗಳು ಮತ್ತು ಮಾನವ ರಾಜಕೀಯ ಚಟುವಟಿಕೆಗಳ ಅಧ್ಯಯನವನ್ನು ಒಳಗೊಂಡಿದೆ. ಇದು ರಾಜ್ಯದ ಮೂಲ ಸ್ವರೂಪ, ಕಾರ್ಯ ಮತ್ತು ಉದ್ದೇಶಗಳನ್ನು ವಿಶ್ಲೇಷಿಸುತ್ತದೆ. ರಾಜ್ಯಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ನಗರ ರಾಜ್ಯ ಎಂಬ ಪದದಿಂದ ಬಂದಿದೆ. ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಮೊದಲ ತಜ್ಞಾನಿಯಾಗಿದ್ದು, ಅವರನ್ನು ರಾಜ್ಯಶಾಸ್ತ್ರ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರ ದಿ ಪೊಲಿಟಿಕಲ್ಸ್ ಕೃತಿ ರಾಜ್ಯಶಾಸ್ತ್ರ ಪ್ರಮುಖ ಕೃತಿಯಾಗಿದೆ. ಕನ್ನಡದಲ್ಲಿ ಕೂಡ ಮಾಹಿತಿಯನ್ನು ಬರುತ್ತದೆ. ಇವಾಗ ನೋಡ್ಬೋದು ಇಷ್ಟೊಂದು ಹೆಲ್ಪರ್ ಕೂಡ, ಅಂದರೆ ಇಷ್ಟೊಂದು ನಿಮಗೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿ ಮೆಥಡಿನಲ್ಲಿ ನಿಮಗೆ ಈಸಿಯಾಗಿ ಕೂಡ ಆನ್ಸರ್ ಕೊಡುತ್ತದೆ. ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗಲಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನೀವು ಹೋಗಿ ಲಿಂಕನ್ನು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನೀವು ನೋಡ್ಬೋದು, ನೀವು ಸರ್ಚ್ ಮಾಡಿದಂಥ ಹಿಸ್ಟ್ರಿ ಕೂಡ ಇಲ್ಲಿದೆ ನೋಡಿ. ಪ್ರಧಾನಮಂತ್ರಿ ಮಾಹಿತಿ, ವಿದೇಶಿಯ ಮೂಲಾಧಾರಗಳು, ಸಂಕ್ಷಿಪ್ತ ರಾಜ್ಯಶಾಸ್ತ್ರದ ಮಹತ್ವ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ. ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಕುವೆಂಪು ಅವರ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ಕಿತು ಅನ್ನೋದು ಅವರ ಮಾಹಿತಿ ಕೂಡ ಬರುತ್ತದೆ. ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ.